ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ನಮ್ಮ ಮಲೆನಾಡಿನ ಒಂದು ಬಹಳ ಮುಖ್ಯವಾದ ಮತ್ತು ಕುತೂಹಲಕಾರಿ ಕೆಲಸದ ಬಗ್ಗೆ ಮಾಹಿತಿ ನೀಡಲು ಬಂದಿದ್ದೇನೆ. ನಮ್ಮ ಊರಿನ ಪಕ್ಕದ ಕಾಡಿನಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಭಾರಿ ಗದ್ದಲ ಹಾಗೆ ಜನರ ಮಾತುಕತೆ ಕೇಳಿಸ್ತು. ಏನಪ್ಪ ಅಂತ ಹೋಗಿ ನೋಡಿದರೆ ಅಲ್ಲಿ ನಮ್ಮ ಮಲೆನಾಡಿಗರು ಗುಂಪು ಗುಂಪಾಗಿ ಒಂದು ವಿಶೇಷವಾದ ಕೆಲಸದಲ್ಲಿ ತೊಡಗಿದ್ರು. ಅದೇ ದರಕು ಗುಡಿಸೋದು ಅಥವಾ ದರ್ಲೆ ಗುಡಿಸುವುದು ಅಂತ ಹೇಳ್ತಾರೆ. ಏನಿದು ದರಕು? ಇದನ್ನು ಯಾಕೆ ಮಾಡ್ತಾರೆ? ಇದರಿಂದ ಏನು ಉಪಯೋಗ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇದರ ಸಂಪೂರ್ಣ ಮಾಹಿತಿಯನ್ನು ಸರಳವಾಗಿ ತಿಳಿಸಿಕೊಡ್ತೀನಿ. ಸ್ನೇಹಿತರೆ, ದರಕು ಅಂದರೆ ಕಾಡಿನಲ್ಲಿ ಮರಗಳಿಂದ ಉದುರಿ ಬಿದ್ದ ಒಣ ಎಲೆಗಳು. ಮಲೆನಾಡಿನಲ್ಲಿ ಬೇಸಿಗೆ ಕಾಲ ಶುರುವಾಯಿತು ಅಂದರೆ ಸಾಕು, ಅಂದರೆ ಸುಮಾರು ಫೆಬ್ರವರಿಯಿಂದ ಮೇ ತಿಂಗಳವರೆಗೆ ಈ ದರಕು ಗುಡಿಸುವ ಸೀಸನ್ ಇರುತ್ತೆ. ಈ ಸಮಯದಲ್ಲಿ ಕಾಡಿನಲ್ಲಿ ಬಿದ್ದ ಎಲೆಗಳು ಗುಡಿಸಿ ರಾಶಿ ಹಾಕಿ ಮನೆಗೆ ತರುವುದು ಒಂದು ದೊಡ್ಡ ಹಬ್ಬದಂತೆಯೇ ಇರುತ್ತೆ. ನೋಡೋಕೆ ಇದು ಕೇವಲ ಒಣ ಎಲೆಗಳ ಕೆಲಸ ಅಂತ ಅನಿಸ್ಬೋದು. ಅಂದರೆ ನಿಜವಾಗಿ ಹೇಳಬೇಕಂದ್ರೆ ಇದು ಕೇವಲ ಕಸವಲ್ಲ, ಮಲೆನಾಡಿಗರ ಪಾಲಿಗೆ ಇದು ಕೃಷಿಯ ಜೀವಾಳ. ದರಕಿನಲ್ಲಿ ಮುಖ್ಯವಾಗಿ 2 ವಿಧಗಳಿವೆ. ಒಂದು ಕಾಡು ದರಕು, ಅಂದರೆ ನೈಸರ್ಗಿಕ ಕಾಡಿನಲ್ಲಿ ಸಿಗುವ ವಿವಿಧ ಮರಗಳ ಎಲೆಗಳು. ಇವು ಬೇಗ ಕೊಳೆಯುತ್ತವೆ ಮತ್ತು ಮಣ್ಣಿಗೆ ಅತ್ಯುತ್ತಮ ಪೋಷಕಾಂಶ ನೀಡುತ್ತದೆ. ಇನ್ನೊಂದು ನೀಲಗಿರಿ ದರಕು. ಇತ್ತೀಚಿನ ದಿನಗಳಲ್ಲಿ ನೀಲಗಿರಿ ತೋಪುಗಳು ಹೆಚ್ಚಾಗಿರುವುದರಿಂದ ಇವುಗಳನ್ನು ಕೂಡ ಬಳಸ್ತಾರೆ. ಇದು ಸ್ವಲ್ಪ ತಡವಾಗಿ ಕೊಳೆಯುತ್ತದೆ, ಆದರೆ ಗೊಬ್ಬರದ ಪ್ರಮಾಣವನ್ನು ಹೆಚ್ಚಿಸಲು ತುಂಬ ಸಹಕಾರಿ. ಹಾಗಾದರೆ ಈ ತಂದ ದರಕನ್ನು ಏನು ಮಾಡ್ತಾರೆ ಅನ್ನೋದು ತುಂಬ ಮುಖ್ಯ. ಮಲೆನಾಡಿನ ಪ್ರತಿ ಮನೆಯ ಮುಂದೆಯೂ ಅಥವಾ ಕೊಟ್ಟಿಗೆಯ ಪಕ್ಕದಲ್ಲಿ ದೊಡ್ಡ ಗೊಬ್ಬರದ ಗುಂಡಿ ಇರುತ್ತದೆ. ಮೊದಲು ಸಂಗ್ರಹಿಸಿದ ಒಣ ದರಕನ್ನು ಈ ಗುಂಡಿಗೆ ದಪ್ಪವಾಗಿ ಹರಡುತ್ತಾರೆ. ಅದರ ಮೇಲೆ ಹಸಿ ಸೊಪ್ಪು, ಅಂದರೆ ಹಸಿ ಎಲೆಗಳನ್ನು ಕತ್ತರಿಸಿ ಹಾಕುತ್ತಾರೆ. ಅದಾದಮೇಲೆ ಪ್ರತಿದಿನ ಕೊಟ್ಟಿಗೆಯಿಂದ ಬರುವ ಹಸುವಿನ ಸಗಣಿ ಮತ್ತು ಗೋಮೂತ್ರವನ್ನು ಅದರ ಮೇಲೆ ಸುರಿಯುತ್ತಾರೆ. ಹೀಗೆ ದರಕು, ಹಸಿ ಸೊಪ್ಪು ಮತ್ತು ಸಗಣಿ ಇವೆಲ್ಲವನ್ನು ಪದರ ಪದರವಾಗಿ ಹಾಕುತ್ತಾ ಹೋದರೆ ಮಳೆಗಾಲದ ಹೊತ್ತಿಗೆ ಅದು ಚೆನ್ನಾಗಿ ಕೊಳೆತು ಕಪ್ಪಾದ ಹಾಗೂ ಫಲವತ್ತಾದ ಗೊಬ್ಬರ ತಯಾರಾಗುತ್ತೆ. ಈ ಗೊಬ್ಬರ ತಯಾರಾಗಲು ಸಾಮಾನ್ಯವಾಗಿ ಕನಿಷ್ಠ 6 ರಿಂದ 8 ತಿಂಗಳು ಬೇಕು. ಮಳೆಗಾಲದ ನೀರು ಬಿದ್ದಾಗ ಈ ಪ್ರಕ್ರಿಯೆ ಇನ್ನೂ ವೇಗವಾಗಿ ನಡೆಯುತ್ತೆ. ಇದರಿಂದ ಏನು ಲಾಭ ಅಂತೀರಾ? ಮೊದಲಿಗೆ ಇದು ಅಪ್ಪಟ ಕೆಮಿಕಲ್ ಮುಕ್ತ ಗೊಬ್ಬರ. ಅಡಿಕೆ, ತೆಂಗು ಮತ್ತು ಕಾಳು ಮೆಣಸು ಗಿಡಗಳಿಗೆ ಇದು ಅಮೃತವಿದ್ದಂತೆ. ಒಂದು ಮಣ್ಣಿನ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುತ್ತದೆ, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ. ಒಂದು ಕುತೂಹಲಕಾರಿ ವಿಷಯ ಏನಂದರೆ, ಈ ದರಕು ಗುಡಿಸುವಾಗ ಕಾಡಿನಲ್ಲಿ ಹಾವು ಚೇಳುಗಳ ಭಯ ಇದ್ದರೂ ಕೂಡ ಮಲೆನಾಡಿಗರು ಬಹಳ ಜಾಗರೂಕತೆಯಿಂದ ಸಂಪ್ರದಾಯದಂತೆ ಈ ಕೆಲಸ ಮಾಡ್ತಾರೆ. ಅದರಲ್ಲೂ ಇನ್ನೊಂದು ವಿಶೇಷ ಏನೆಂದರೆ, ಇದು ಕೇವಲ ಗೊಬ್ಬರ ತಯಾರಿಸುವ ಕೆಲಸ ಅಲ್ಲ, ಇದು ಮಲೆನಾಡಿಗರ ಜನರ ಒಗ್ಗಟ್ಟಿನ ಸಂಕೇತವೂ ಕೂಡ ಹೌದು. ಈ ಕೆಲಸದಲ್ಲಿ ಈ ರೀತಿ ತಯಾರಿಸಿದ ಸಗಣಿ ಗೊಬ್ಬರಕ್ಕೆ ಮಲೆನಾಡು ಮತ್ತು ಬಯಲು ಸೀಮೆಯಲ್ಲೂ ಭಾರಿ ಬೇಡಿಕೆ ಇದೆ. ಬರೀ ದರಕು ಮಾರುವುದಕ್ಕಿಂತ ಅದನ್ನು ಗುಂಡಿಯಲ್ಲಿ ಹಾಕಿ ಸಗಣಿಯೊಂದಿಗೆ ಚೆನ್ನಾಗಿ ಕೊಳೆಸಿ ತಯಾರಿಸಿದ ಈ ಕಪ್ಪು ಬಂಗಾರಕ್ಕೆ ಸಿಗುವ ಬೆಲೆಯೇ ಬೇರೆ. ಸಾಮಾನ್ಯವಾಗಿ ಚೆನ್ನಾಗಿ ಕಾದಿರುವ, ಅಂದರೆ ಚೆನ್ನಾಗಿ ಕೊಳೆತಿರುವ ಒಂದು ಟ್ರ್ಯಾಕ್ಟರ್ ಲೋಡ್ ಹಸುವಿನ ಸಗಣಿ ಗೊಬ್ಬರಕ್ಕೆ ಮಲೆನಾಡಿನಲ್ಲಿ ಸುಮಾರು 5,000 ದಿಂದ 8,000 ಬೆಲೆ ಇರುತ್ತದೆ. ಅದೇ ಗೊಬ್ಬರವನ್ನು ನೀವು ದೂರದ ಊರುಗಳಿಗೆ ಅಥವಾ ನಗರ ಪ್ರದೇಶದ ನರ್ಸರಿಗಳಿಗೆ ಸಾಗಿಸಿದರೆ ಇದರ ಬೆಲೆ ಇನ್ನೂ ಹೆಚ್ಚಾಗುತ್ತದೆ. ಹಸು ಸಾಕುವವರಿಗೆ ಹಾಲು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಈ ಗೊಬ್ಬರ ಕೂಡ. ವರ್ಷಕ್ಕೆ ಒಂದು ದೊಡ್ಡ ಗುಂಡಿಯಿಂದ ಸುಮಾರು 4 ರಿಂದ 5 ಟ್ರ್ಯಾಕ್ಟರ್ ಲೋಡ್ ಗೊಬ್ಬರ ಸಿಕ್ಕರೂ ರೈತನಿಗೆ ಕನಿಷ್ಠ 25,000 ದಿಂದ 30,000 ರೂಪಾಯಿ ಹೆಚ್ಚುವರಿ ಆದಾಯ ಸುಲಭವಾಗಿ ಸಿಗುತ್ತೆ. ಆದ್ದರಿಂದ ಮುಖ್ಯವಾಗಿ ತೋಟಕ್ಕೆ ಹಾಕುವ ರಾಸಾಯನಿಕ ಗೊಬ್ಬರದ ಖರ್ಚನ್ನು ಇದು ಸಂಪೂರ್ಣವಾಗಿ ಉಳಿಸುತ್ತದೆ. ಇಲ್ಲಿ ಇನ್ನೊಂದು ಮುಖ್ಯ ವಿಷಯ ಏನೆಂದರೆ, ಗೊಬ್ಬರ ಎಷ್ಟು ಕೊಳೆಯುತ್ತೋ, ಎಷ್ಟು ಕಪ್ಪಾಗಿದೆಯೋ ಅಷ್ಟು ಹೆಚ್ಚು ರೇಟು ಸಿಗುತ್ತದೆ. ಆದ್ದರಿಂದ ಒಳ್ಳೆಯ ಗೊಬ್ಬರ ಅಂದರೆ ಚೆನ್ನಾಗಿ ಕೊಳೆತಿರಬೇಕು, ಕಪ್ಪಾಗಿರಬೇಕು, ಗುಣಮಟ್ಟ ಚೆನ್ನಾಗಿರಬೇಕು. ಹೀಗೆ ಇದ್ದರೆ ಅದಕ್ಕೆ ಮಾರುಕಟ್ಟೆಯಲ್ಲಿ ಇನ್ನೂ ಒಳ್ಳೆಯ ಬೆಲೆ ಸಿಗುತ್ತೆ. ಇನ್ನು ಹಲವೆಡೆ ಸಾಮಾನ್ಯವಾಗಿ ಖರೀದಿ ಮಾಡುವವರೇ ಗಾಡಿ ವ್ಯವಸ್ಥೆ, ಲೋಡಿಂಗ್ ಮತ್ತು ಸಾಗಾಣಿಕೆ ವೆಚ್ಚ ಇವೆಲ್ಲವನ್ನು ನೋಡಿಕೊಳ್ಳುತ್ತಾರೆ. ಹಾಗಾಗಿ ಇದು ರೈತನಿಗೆ ಒಂದು ಒಳ್ಳೆಯ ಹೆಚ್ಚುವರಿ ಆದಾಯದ ಮಾರ್ಗ ಕೂಡ ಆಗಿದೆ. ಆದರೆ
ಸ್ನೇಹಿತರೆ, ಈ ವಿಷಯದಲ್ಲಿ ಹಣಕ್ಕಿಂತ ದೊಡ್ಡ ಅರ್ಥ ಏನು ಗೊತ್ತಾ? ನಾವು ಮಲೆನಾಡಿನಲ್ಲಿ ಬಿದ್ದ ಒಣ ಎಲೆ ಅಂತ ನಿರ್ಲಕ್ಷಿಸುವುದೇ ರೈತರಿಗೆ ಅದು ಮಣ್ಣಿನ ಶಕ್ತಿ. ನಾವು ಸಾಮಾನ್ಯ ಅಂತ ನೋಡುವ ಹಸುವಿನ ಸಗಣಿಯೇ ತೋಟಕ್ಕೆ ಜೀವ ಕೊಡುವ ಗೊಬ್ಬರ. ನೋಡಿದ್ರಲ್ಲ ಸ್ನೇಹಿತರೆ, ನಾವು ಕಸ ಅಂತ ನಿರ್ಲಕ್ಷಿಸುವ ಒಣ ಎಲೆಗಳು ಮಲೆನಾಡಿನ ಕೃಷಿ ಪದ್ಧತಿಯಲ್ಲಿ ಎಷ್ಟು ಮುಖ್ಯ ಅನ್ನೋದು. ಕಾಡಿನಲ್ಲಿ ಬಿದ್ದ ತರಕು ಹಸುವಿನ ಸಗಣಿಯ ಜೊತೆ ಸೇರಿ ರೈತನಿಗೆ ಕಪ್ಪು ಬಂಗಾರ ಆಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಮಲೆನಾಡಿನ ಗೆಳೆಯರೊಂದಿಗೆ ಶೇರ್ ಮಾಡಿ. ಇಂತಹ ಊರಿನ ನಿಜವಾದ ಕೃಷಿ ಮತ್ತು ಸಂಪ್ರದಾಯ ವಿಷಯಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ವಿಶೇಷ ವಿಷಯದೊಂದಿಗೆ ಸಿಗೋಣ.